ಅತ್ತೆ, ನೀವ್ ಹಿಂಗ್ ಸುಮ್ನೆ ನೀ ಕುಂತ್ಕೊಂಡ್ರೆ ನಮ್ ಯಾವ ಕೆಲ್ಸನೂ ನಡೆಯೋದಿಲ್ಲ, ಸರಿನಾ? ನೀವ್ ಸುಮ್ನೆ ಕುಂತ್ಕೊಂಡ್ರೆ ನಾವ್ ಎಲೆಕ್ಷನ್ ಆಗಿ ಗೆಲ್ಬೇಕು ಅಂದ್ರೆ ಹೆಂಗ್ ಗೆಲ್ತೀವಿ? ಎಲೆಕ್ಷನ್ ಆಗಿ ಸಾಧ್ಯನೇ ಇಲ್ಲ ನಾವು ಗೆಲ್ಲಕ್ ಎಲೆಕ್ಷನ್ ಆಗಿ. ಅದಕ್ಕೆ ನಾನು ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಏನಪ್ಪ ಹಿಂಗೆ ಹೇಳ್ತಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವು ಕುಂತ್ಕೊಳ್ಳೋದು ಬಿಟ್ಬಿಟ್ಟು ಜನರ ಜೊತೆ ಸ್ವಲ್ಪ ಬೇರೆದನ್ನ ಕಲ್ತ್ಕೊಳ್ಳಿ, ಸರಿನಾ? ಹ್ಮ್ ನಾನು ಎಲೆಕ್ಷನ್ ಇದ್ರ ಪ್ರಕಾರ ರಿಸರ್ಚ್ ಮಾಡಿರೋ ಪ್ರಕಾರ ನಮ್ಮ ಜನ ಎಲೆಕ್ಷನ್ ಟೈಮಗೆ ಏನು ಮಾಡಿಸ್ತೀವೋ ಅದನ್ನ ಚೆನ್ನಾಗಿ ಎತ್ತಿ ಇಟ್ಕೊಂಡಿರ್ತಾರಂತೆ ಕಣತ್ತೆ. ನಾವು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಅದು ಇದು ಏನು ಗೊತ್ತಿಲ್ಲ ಅನ್ನಂಗೆ ಮನೆಯಾಗೆ ಏನು ಇದ್ರೆ ನಾವು ಎಲೆಕ್ಷನ್ನಾಗ ಗೆಲ್ಲೋದಿಲ್ಲ. ಅಯ್ಯೋ ಅತ್ತೆ, ಅಲ್ಲಿ ಪಂಚಾಯತಿನಾಗೆ ಓಪನ್ ಚಾಲೆಂಜ್ ಹಾಕಿದ್ದೀನಿ ನಾನಂತೂ. ಅದು ನಿಮಗೂ ಗೊತ್ತಾನೆ ಓಪನ್ ಚಾಲೆಂಜ್ ಹಾಕಿರೋದು. ಹಾಂ ಈಗ ನಾವೆಲ್ಲ ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಆ ಭದ್ರಮ್ಮನ ಕಾಲು ಹಿಡ್ಕೋಬೇಕಾಯ್ತದೆ. ಯೋಚನೆ ಮಾಡಿ. ನಾನು ಏನು ಹೇಳ್ದೆ ಅಂತ ಹೇಳ್ಬಿಟ್ಟು ಈಗ ನಾನು ಹೇಳ್ದಷ್ಟು ಮಾಡಿ. ಅದಾಗ ನನ್ನ ಬದಲು ನೀನೇ ನಿಂತ್ಕೊಂಡ್ಬಿಟ್ಟು ಬೇಕಿತ್ತಲ್ವೇನೆ ಪೊದ್ದಿ. ನೀನೇ ನಿಂತ್ಕೊಳತಾಗ ಹೇಳ್ಬೇಕಿತ್ತು ತಾನೇ. ಯವ್ವ, ನನ್ನಂತೂ ಕುಂತ್ಕೊಳಕ್ ಬಿಡ್ಲಾರೆ, ನೀನು ನಿಂತ್ಕೊಳಕ್ ಬಿಡ್ಲಾರೆ. ಅತ್ತೆ 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 ಯೋಸು ಕೆಲಸ ಮಾಡಿಸ್ತೀಗ ನೀನಂತೂ ನಂತಾಗೆ. ಏನು ಒಸಿ ಮಾಡಿಸ್ತೀಗ? ಅಲ್ಲೋಗಿ ನಮಸ್ಕಾರ ಹಾಕು ಅಂತೀಯ, ಇವ್ರ ಮನೆಗೆ ಹೋಗಿ ನಮಸ್ಕಾರ ಹಾಕು ಅಂತೀಯ. ಸಾಕು ಹೋಗೈತೆ ಕಣಮ್ಮಿ ನನಗಂತೂ ಜಲ್ಮುಕ್ಕೆ. ಎಲೆಕ್ಷನ್ನು ಗೆಲ್ಲೋ ಅಷ್ಟೊತ್ತಿಗೆ ನಾನು ಸೋತೋಗಿ ಬಿದೋಗ್ಬಿಟ್ಟಿರ್ತೀನಿ ಅಷ್ಟೇ ನೀನಿಯ. ಅತ್ತೆ, ನೀವು ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿ ಕಣತ್ತೆ. ನೀವು ನಾನು ಹೇಳ್ದಷ್ಟು ಮಾಡಿದ್ರೆ ತಾನೇ ಏನಿಯ ಎಲ್ಲನೂ ಗೆಲ್ಲಕ್ಕೆ ಸಾಧ್ಯ. ನಾನು ಎಷ್ಟು ಪಿಲಾನ್ ಹಾಕೊಂಡಿದ್ದೀನಿ ಗೊತ್ತಾ? ನಾವು ಹೆಂಗೆ ಎಲೆಕ್ಷನ್ನಾಗ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾವು ಹೋಗಿದ್ನಲ್ಲ ಅದೇ ದೊಡ್ಡ ಗೌಡ್ರು ಮನೆಗೆ. ಅವರೆಲ್ಲ ಪ್ರತಿಯೊಂದು ಹೇಳವ್ರೆ ಜನರಿಗೆ ಏನು ಇಷ್ಟ ಆಯ್ತದೆ ಆ ಕೆಲಸನ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು. ಪದ್ದಿ ಹೇಳಿ ಹೇಳಿ ಹೇಳು, ಎಲ್ಲ ಕೇಳಿಸ್ಕೊಂಡು ಹೋಗೋ ಭದ್ರಮ್ಮಂಗೆ ಹೇಳಿ 4,000 ರೂಪಾಯಿ ವಸೂಲಿ ಮಾಡ್ಕೊಂಬಿಟ್ಟು ಬರ್ತೀನಿ ನಾನು, ಗೊತ್ತಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು. ಜನರಿಗೆ ಒಳ್ಳೇದಾಗ ಕೆಲಸ ಅಂತಂದ್ರೆ ಎಂತ ಕೆಲಸ ಮಾಡೋಕ್ಕಾಯ್ತದೆ? ಎಲ್ರೂ ಮೆಚ್ಚಕ್ಕಾಯ್ತದ? ನೀನೇ ಹೇಳು. ಏನೋ ಒಬ್ರನ್ನ ಮೆಚ್ಚಿಸ್ಬೋದು, ಊರ್ ಜನನ್ನೆಲ್ಲ ಮೆಚ್ಚಕ್ಕಾಯ್ತದ? ಅಯ್ಯೋ, ಇದು ಒಳ್ಳೆ ಸಂದ ಕೇಳ್ತಿದ್ದ ನೀನಂತೂ. ಊರ್ ಜನದ ಮನೆಗೂ ಸಹಾಯ ಮಾಡ್ಬೇಕಾಯ್ತದ ಅಷ್ಟೇ ನೆನಿಯ. ಅದೇ ಅತ್ತೆ, ಲಾಜಿಕ್ಕು ಅಂತ ಹೇಳಿದ್ರೆ ಅದೇ ನೆನಿಯ. ಈಗ ನೋಡಿ, ದೇವಸ್ಥಾನದ್ದೇನೋ ಜೀರ್ಣೋದ್ಧಾರ ಮಾಡ್ತಾವ್ರಲ್ಲ, ಅಂದರೆ ಅದನ್ನೇನೋ ಇನ್ನೂ ಹೊಸ್ದಾಗಿ ಕಟ್ಬಿಟ್ಟು ಇನ್ನೊಂದ್ಸಲ ಪ್ರತಿಷ್ಠಾಪನೆ ಎಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾವ್ರೆ. ನೀವು ಹೇಳಿದ್ರಲ್ಲ, ನಾನು ಒಂದು 50,000 ರೂಪಾಯಿ ಕೊಡಬೇಕು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು, ನೆನ್ಪಾಯ್ತಾ? ಓ ಕೊಡ್ಬೇಕಮ್ಮಿ. ನಾನು ಅನ್ಕೊಂಡಿದ್ದೆ ಪ್ರತಿಷ್ಠಾಪನೆ ಇದಕ್ಕೆ ಕೊಡನಿ ನಾನುವೆ, ಅದೇನೋ ಉದ್ಧಾರ ಮಾಡ್ತಿದೀವಿ ಅಂದ್ರಲ್ಲ, ಜೀರ್ಣೋದ್ಧಾರವೇನೋ. ಹೇಳಿದ್ರು ನಿಮ್ಮ ಮಾವ ಕೊಟ್ಬಿಡನಿ ಅಂತ ಹೇಳಿ. ನೋಡು, ಕೊಡಕ್ಕೆ ಆಗ್ಲಿಲ್ಲ. ಕೊಡ್ಬೇಕು ನಾವುನುವೆ. ಅದನ್ನೇನು ಹೇಳಿದ್ದು. ನೋಡಿ, ಅದ್ರ ಬದಲು ನಾವು ಏನು ಮಾಡಬೇಕು ಗೊತ್ತಾ? ಈಗ ಮುಂದೆಗಡೆ ಎಲ್ಲ ಚಾವಣಿ ಹಾಕ್ಸಕ್ಕೆ ನಾವೇನು ಹಾಕಿಸ್ಕೊಡ್ತೀವಿ ಅಂತ ಏನಾರ ಒಂದು ಹೇಳ್ಬೇಕು. ಈಗ ಚಾವಣಿ ಹಾಕ್ಸಿದ್ರೆ ನಿಮ್ಮ ಹೆಸರು ಉಳಿತದೆ. ಈಗ 50,000 ರೂಪಾಯಿ ದುಡ್ಡು ಕೊಟ್ಟಿದ್ದು ಲೆಕ್ಕ ಇಲ್ವೋ ಗೊತ್ತಿಲ್ಲ, ಆದರೆ ಚಾವಣಿ ಹಾಕ್ಸಕ್ಕೆ ಅಂತ ನೆನೆಯ ಕೊಡಿ. ಅವಾಗ ನೋಡಿ ಎಲ್ಲನೂ ಸರ್ಗಟ್ಕೊಂಡು ಬರ್ತದೆ. ಅವಾಗ ಜನ ಏನಂತಾರೆ, ನೋಡಪ್ಪ ದೇವಸ್ಥಾನದ ಉದ್ಧಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಜಯಕ್ಕ ಕಾಸು ಕೊಟ್ಟವಳೆ. ಆವಾಗ ಜನಕ್ಕೂ ಖುಷಿ ಆಯ್ತದೆ. ಅವಾಗ ಜನ ಎಲ್ರೂ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಿಮ್ಗೇನಿಯ ಒಟ್ಟು ಪಟ 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 ಅಂತ ಓದುತ್ತಾರೆ. ಇದ ನಿಮ್ ಪಿಲಾನು? ಅರ್ಥ ಆಯ್ತು, ಚೆನ್ನಾಗಿ ಅರ್ಥ ಆಯ್ತು. ಕಣಮಿ, ಕೊಡಬೇಕು ಅಂತ ಹೇಳ್ಬಿಟ್ಟು ಹೆಂಗೋ ಅನ್ಕೊಂಡಿದ್ವಿ, ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ನೇನಂತೆ ಕೊಟ್ರಾಯ್ತಲ್ಲ. ಹೆಂಗೋ ಕೊಡ್ಬೇಕು ಅಂತ ಅನ್ಕೊಂಡಿದ್ರನ್ನ ಅವಾಗ ಕೊಡೋದಕ್ಕಿನ್ನ ಇವಾಗಲೇ ಏನಿಯ ಕೊಟ್ಬಿಡ್ಬೋದಲ್ಲ. ಅದ್ರಾಗ ಇನ್ನೇನೈತಿ ಹೇಳು? ನೀನು ಹೇಳೋದು ಸರಿನೇನಿಯ. ಒಂದು 50 ಅಲ್ಲಿದ್ರೆ ಒಂದು 60-70 ಆಯ್ತದೇನೋ ಚಾವಣಿಗೆಲ್ಲನೂ ಕೊಟ್ಬಿಡೋಣ ಬಿಡು. ನಮ್ಮ ಗೌಡ್ರು ಕೊಡುಗೆ ಅಂತ ಹೇಳ್ಬಿಟ್ಟು ಹಾಕಿಸ್ಬಿಟ್ರೆ ಮುಗ್ದೋಯ್ತು. ಅದಕ್ಕೆ ಹೇಳಿದ್ದು ಚಾವಣಿ ವ್ಯವಸ್ಥೆನ ನಾವೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಸರಿನಾತೆ, ಈ ಥರ ತಲೆ ಉಪಯೋಗಿಸು ಅಂತ ಹೇಳ್ಬಿಟ್ಟು ದೊಡ್ಡ ಗೌಡ್ರು ಹೇಳ್ಕೊಟ್ಟವ್ರು ನಮಗೆ. ನೋಡಿ, ನೀವು ಎದ್ದೊಳಿ, ಎದ್ಬಿಟ್ಟು ಸ್ನಾನ ಮಾಡ್ಬಿಟ್ಟು ಕ್ಲೀನಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪುರೋಹಿತರ ಹತ್ರ ಮಾತಾಡ್ಬಿಟ್ಟು, ಪುರೋಹಿತರ ಹತ್ರ ಹೋಗಿ ಮಾತಾಡಿದ್ರೆ ಎಲ್ರಿಗೂ ಗೊತ್ತಾಯ್ತದಲ್ಲ ಹಿಂಗೆ ಚಾವಣಿ ಹಾಕಿಸ್ತಾವ್ರೆ ಅಂತ ಹೇಳ್ಬಿಟ್ಟು ಪಂಚಾಯತಿನಾಗ ಹೇಳ್ತಾರೆ. ಈಗ ನೀವು ಎದ್ದು ರೆಡಿಯಾಗಿ ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ. ಇನ್ನೇನು ಎಲೆಕ್ಷನ್ ಹತ್ರ ಬಂತು, ಜನ ಇದನ್ನೆಲ್ಲ ಗೆಪ್ಟಿಗೆ ಮಾಡಿಕತ್ತಾರೆ. ಕಣಮಿ, ನೀ ಸರಿಯಾಗಿ ಏನಿಯ ಹೇಳ್ದೆ ನೋಡು. ನಮ್ಮ ಜನ ಇಂಥವನ್ನ ಏನಿಯ ಗೆಪ್ಟಿಂಗ್ ಮಾಡಿಕೊಳ್ಳೋದು, ಇನ್ನು ಬ್ಯಾರೆ ಇನ್ನೇನು ಗೆಪ್ಟಿಂಗ್ ಮಾಡಿಕತ್ತಾರೆ. ಹಂಗಂತ ನಾವೇನು ಊರಿಗೆಲ್ಲ ರೋಡು ಟಾರು ಹಾಕ್ಸೋಕಾಯ್ತದ? ಏನೂ ಆಗಕ್ಕಿಲ್ಲ. ಸರಿ ಬಾ ಹೋಗೋಣ. ಆದಾಗ ನನಗೂ ದೇವಸ್ಥಾನಕ್ಕೆ ಹೋಗಿ ಶಾನೆ ದಿನ ಆಗಿತ್ತು. ದುಡ್ಡು ಕೊಡಬೇಕು ಅನ್ನೋದು ಮನ್ಸಾಗ ಹಂಗೆ ಉಳ್ಕೊಂಡಿತ್ತು. ಹೋಗ್ಬಿಟ್ಟು ಅದ ಕೊಟ್ಬಿಟ್ಟು ಹಂಗೆ ನೆಟ್ಟಿಗೆ ಬರೋಣ. ಸರಿ ನಡೀರಿ ಅತ್ತೆ. ಹಂಗೇನೇನಿಯ ಈ ಅಮ್ಮ ಭದ್ರಮ್ಮ ಅವರೆಲ್ಲನೂ ಸೀರೆ ಪಾರೆ ಎಲ್ಲ ಹಂಚ್ತಾವ್ರಂತೆ. ನಾವು ಏನು ಮಾಡೋದತ್ತೆ? ಅದ್ರ ಬಗ್ಗೆ ನನಗೇನು ಐಡಿಯಾ ಇಲ್ಲ ಕಣಮಿ. ನಿಮ್ಮ ಮಾವಯ್ಯನ ಕೇಳ್ಬಿಟ್ಟು ಹೇಳ್ಬೇಕಷ್ಟೇ ನೆನೆಯ. ಅವು ಯಾರು ಹಂಚ್ತಾರೆ? ನಾವು ನಮ್ಮ ಜಮಾನದಿಂದನೂ ಹಂಚ್ತಾರೆ ಎಲ್ರೂ.
ಹಾ, ಹಂಗೆ ವಿಷಯ ಬಂತು ನನಗೂನುವೆ. ಹಿಂಗ್ ಹಂಚ್ತಾರಂತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಿಯ ನಿಮ್ಮನ್ ಕೇಳಿದ್ದ ಅಷ್ಟೇ. ಏನಿಯ ಏನ್ ಹಂಚ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾವ್ ಹಂಚದ ಬುಡದ ಅಂತ ನೋಡನ್ ಹೇಳನಿ. ಆ ಕಾಲ ಬರ್ಲಿ. ಸರಿ, ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಯ್ತೀನಿ. ನೀನುವೆ ರೆಡಿ ಆಗ್ಬಿಡು ಸರಿನಾ? ಸೀರೆ ಪರೆ ಉಟ್ಕೊಳ್ಳೋದು ಇಲ್ಲ ಡ್ರೆಸ್ ಹಾಕೊಂಡು ರೆಡಿ ಆಗು. ಅಷ್ಟಾಗಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ಸರಿ ಅತ್ತೆ. ಈ ಮ್ಯಾಟ್ರು ಹೇಳ್ಬಿಟ್ರೆ ಭದ್ರಮ್ಮ ಪಿಕ್ಸ್ 5,000 ನನಗೆ ಕೊಟ್ಟೆ ಕೊಡ್ತಾಳೆ. ಹೆಂಗೆ ನಾವು ಏನ್ ಹೇಳೋದು? ಇನ್ನು ಏನೇನು ಮ್ಯಾಟ್ರ್ ಐತೆ? ಇದೊಂದೇ ಏನಿಯ ಮ್ಯಾಟ್ರ್ ಇರೋದಲ್ವಾ? ಒಂದು ಮ್ಯಾಟ್ರ್ ಒಂದೊಂದೇ ಹೇಳೋಣ ಹೋಗ್ಬಿಟ್ಟು. ಹೋಗಿ 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 ಒಂದೊಂದು ಮ್ಯಾಟ್ರ್ ಏನಿಯ ಹೇಳಿದ್ರೆ ಅವಾಗ ಒಂದೊಂದ್ಸಲನೇ 4-5 ಸಾವಿರ ಕೇಳ್ಬೋದಲ್ಲ. ಒಂದೇಕಿತ ಎಲ್ಲ ಮ್ಯಾಟ್ರು ಹೇಳೋದು ಬೇಡ, ಒಂದೊಂದೇ ಹೇಳೋಣ. ಅಮ್ಮ ತುಂಬಾನೇ ಓವರ್ ಆಕ್ಟಿಂಗ್ ಮಾಡ್ತಾಳಮ್ಮ. ಪ್ರಿಯ, ನನಗಂತೂ ಅವಳನ್ನ ಸಹಿಸ್ಕೊಳಕ್ಕೇನೇ ಆಯ್ತಿಲ್ಲ. ಬೇಜಾರಾಯ್ತೈತೆ ಕಣಮ್ಮ. ಮಗಳೇ, ನಾನು ಎಲೆಕ್ಷನ್ ಮುಗಿಯೋ ಗಂಟೆ ನೀನು ಸುಮ್ಮನಿರು. ಎಲೆಕ್ಷನ್ ಮುಗಿದ್ಮೇಲೆ ಅವಳನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ತೀನಿ. ಇದೇ ಮಾತನ್ನೇ ಹೇಳ್ತಾ ಇದ್ದೀಗ ನೀನಂತೂ ಸುಮ್ಕೆನೇನೆ. ಎಲೆಕ್ಷನ್ ಮುಗಿಯೋ ಗಂಟ ನೀನು ಏನೂ ಮಾತಾಡಕ್ ಹೋಗ್ಬೇಡ. ಎಲೆಕ್ಷನ್ ಮುಗಿಯೋ ಗಂಟ ಬಾಯಿ ಮುಚ್ಕೊಂಡಿರೋದು ಕಲಿ ಮಗಳೇ. ನಾನು ಉಳಿದಿದ್ದೆಲ್ಲ ನಾನು ನೋಡ್ಕೊತೀನಿ ಅಂತ ಹೇಳಿದ್ದೀನಿ ತಾನೆ. ನಾನು ನೋಡ್ಕೊತೀನಿ. ನೀನು ಸದ್ಯಕ್ಕೆ ಎಲ್ಲ ಸುಮ್ಮನೆ ಇರು. ಯಾವ ವರ್ಷನೂ ಸೀರೆ ಹಂಚ್ತಾ ಇರಲಿಲ್ಲ, ಈ ವರ್ಷ ಯಾಕಮ್ಮ ಸ್ಪೆಷಲ್ ಆಗಿ ಹಂಚ್ತಾ ಇದೆಯಲ್ಲ? ಜಯ್ಯಕ್ಕ ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು ಅಂತ ನನ್ನ ಕೈಯಲ್ಲಿ ಎಷ್ಟು ಎಫರ್ಟ್ ಹಾಕಕ್ಕಾಯ್ತದೋ ಅಷ್ಟೂ ಆಗ್ತಾ ಇದ್ದೀನಿ. ಅಷ್ಟು ಬುದ್ಧಿನೂ ಉಪಯೋಗಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಈಗ ನಿಮ್ಮ ಅಣ್ಣಯ್ಯ ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಕೊಂಬಂದಿದ್ನಲ್ಲ, ಹುಡುಗಿನ ಆಯಪ್ಪನ ಗೌಡ ಕ್ಯಾನ್ಸಲ್ ಮಾಡ್ಬಿಟ್ನಲ್ಲ. ಅದಕ್ಕೆ ನನಗೆ ಅವನು ನಮ್ಮ ಕಡೆ ಸಪೋರ್ಟ್ ಮಾಡೋಕ್ಕಿಲ್ಲ. ಅದಕ್ಕೆ ನಾನು ಬೇರೆ ಥರ ಯೋಚನೆ ಮಾಡಿ ಎಲ್ಲ ಐಡಿಯಾಗಳನ್ನೂ ಉಪಯೋಗಿಸ್ತಾ ಇದ್ದೀನಿ. ಭದ್ರಮ್ಮೋರೆ, ನಿಮಗೆ ಒಂದು ಇನ್ಫಾರ್ಮೇಶನ್ ತಗೊಂಡು ಬಂದೀವ್ನಿ. ಅಮ್ಮ, ಇವಳು ಯಾಕಮ್ಮ ಬಂದ್ಲು ಇಲ್ಲಿಗೆ? ಮನ್ಯಾಳಿ ಲೇ ಮಗಳೇ, ಎಲೆಕ್ಷನ್ ಟೈಮಗೆ ಯಾವ ಮನೆಯಾಳಿನೂ ಇರಕ್ಕಿಲ್ಲ, ಏನೂ ಇರಕ್ಕಿಲ್ಲ. ನೀನು ಸುಮ್ಮನೆ ಇರೇ. ನಿಂಗೆ ಏನು ಗೊತ್ತಾಯ್ತದೆ ಎಲೆಕ್ಷನ್ ಬಗ್ಗೆ ಎಲ್ಲಂದ್ರೆ? ಯಾಕೆ ಹಿಂಗೆ ಮಾತಿಗೆ ಮುಂಚೆ ಕಯ ಅಂತ ಕೈ ಕೊಡ್ತೀಯೋ ನನಗಂತೂ ಗೊತ್ತಿಲ್ಲ. ಅಯ್ಯೋ, ಬೇಜಾರು ಮಾಡ್ಕೋಬೇಡಿ. ಅವಾಗೆಲ್ಲ ನಿಮ್ಮ ವಿರುದ್ಧ ಮಾತಾಡಿ ನಿಮಗೆ ಬೇಜಾರಾಗಂಗೆ ಮಾತಾಡಿ ನನಗೂ ಬೇಜಾರಾಯ್ತಾಯ್ತು. ನನಗೂ ಇನ್ಮ್ಯಾಲ ನಂಗೆ ಎಲ್ಲನೂ ಮಾತಾಡೋದಿಲ್ಲ. ನಿಮಗೆ ಬೇಜಾರಾಗಂಗೆ ಎಲ್ಲನೂ ನೋಡಿ. ಇನ್ಮ್ಯಾಲ ನಾವು ದುಶ್ಮನ್ಸ್ ಅಲ್ಲ, ನಾವಿಬ್ರು ಫ್ರೆಂಡ್ಸ್ ಅಂತ ಅನ್ಕೊಳ್ಳಿ, ಸರಿನಾ? ನೀನು ಯಾವ ಸೀಮೆ ಫ್ರೆಂಡ್ ನನಗೆ? ನೋಡು ಮಗಳೇ, ಸುಮ್ಕಿರಮ್ಮಿ ನೀನು. ಅಯ್ಯೋ, ನಿನ್ ಬಾಯ್ಲಿ ಅವಳಿಂದ ನಮ್ಗೆ ಎಷ್ಟೊಂದು ಹೆಲ್ಪ್ ಐತೆ ಗೊತ್ತಾ? ಸುಮ್ಕೆ ಇರು. ಹೇಳೆ, ಏನ್ ಪಿಲಾನು ಅಂತ ಹೇಳ್ಬಿಟ್ಟು ಏನಾರ ಸಿಕ್ತೇನೋ ಇನ್ಫಾರ್ಮೇಶನ್? ಪೊದ್ದಿ ಸಾಮಾನ್ಯದಳಲ್ಲ, ಒಳ್ಳೆ ಇನ್ಫಾರ್ಮೇಶನ್ ಏನೇ ಸಿಕ್ತು ನನಗಂತೂ. ಪೊದ್ದಿ ಗೆಲ್ಲಕ್ಕೆ ಒಂದು ಆಟ ಆಡ್ತಾಳೆ ಅಂತ ಅನ್ಕೊಂಡ್ರ ಬೇಜಾನ್ ಆಟ ಆಡ್ತಾವಳ ಅವಳಂತೂ. ಗೊತ್ತಾ ನಿಮ್ಗೆ ಎಷ್ಟು ಆಟ ಆಡ್ತಾವಳೆ ಅಂತ ಹೇಳ್ಬಿಟ್ಟು? ನೋಡಿ, ಅವಳು ಏನು ಅಂತಂದ್ರೆ ಇವಾಗ ದೇವಸ್ಥಾನಕ್ಕೆ ಚಾವಣಿ ಹಾಕ್ಸಕ್ಕೆ ಅಂತ ಹೇಳ್ಬಿಟ್ಟು ಒಂದು 50,000 ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡ್ಕೊಂಡವಳೆ. ಯಾಕೆ ಹೇಳು? 50,000 ರೂಪಾಯಿನ ಕೊಟ್ಬಿಟ್ರೆ ಹೆಂಗೋನೂ ಊರ್ ಜನ ಎಲ್ಲನೂ ನೋಡಪ್ಪ ದೇವ್ರು ಕರಿಕೆಲ್ಲನೂ ಸಹಾಯ ಮಾಡಿದ್ಲು ಅಂತ ಹೇಳ್ಬಿಟ್ಟು ಎಲ್ಲರೂ ಅನ್ಕೋತಾರಲ್ಲ, ಆ ಥರ ಅನ್ಕೋಬೇಕು ಅಂತಲೇ ಇವಳು ಈ ಥರ ಪ್ಲಾನ್ ಮಾಡ್ತಾವಳೆ. ಏನು ಹಿಂಗೆ ಪ್ಲಾನ್ ಮಾಡ್ತಾವಳ? ನಾವು ನೋಡು, ಒಬ್ಬೊಬ್ರು ಮನೆಗೆ ಅದು ಕೊಡಬೇಕು ಇದು ಕೊಡಬೇಕು, ಅದು ಸಹಾಯ ಮಾಡಬೇಕು ಇದು ಸಹಾಯ ಮಾಡಬೇಕು ಅಂತ ಅನ್ಕೊಂಡ್ರೆ ಇವಳು ನೋಡು ಒಬ್ರಿಗೆ ಕೊಟ್ಬಿಟ್ಟು ಎಲ್ಲ ಓಟುಗಳನ್ನು ತಗೊಳ್ಳೋ ಅಂತ ಐಡಿಯಾ. ಓಹೋ, ಈ ಪೊದ್ದಿ ಒಳ್ಳೆ ಐಡಿಯಾ ಏನಿಯ ಮಾಡ್ಬಿಟ್ಟವಳೆ. ಏನು ಒಳ್ಳೆ ಐಡಿಯಾ ಅಂತ ಹೇಳ್ಬಿಟ್ಟು ಕೇಳ್ತೀರಾ? ಮಸ್ತ್ ಐಡಿಯಾ ಎಲ್ಲ ನನಗೆ ಗೊತ್ತಾ. ನೋಡಿ, ನೀವು ಹಂಗೇನಿಯ ನಿಮ್ಮ ಸೀರೆ ವಿಷಯ, ನೀವು ಸೀರೆ ತಗೊಬಿಟ್ಟು ಬಂದು ಹಂಚುತ್ತಿದ್ದೀರಾ ಅನ್ನೋ ವಿಷಯ ಎಲ್ಲನೂ ಆಗ್ಲೇ ಏನಿಯ ಗೊತ್ತಾಗ್ಬಿಟ್ಟೈತೆ ಪೊದ್ದುಗೆ. ಆ ಮನೆಯಾಳಿಗೆ ಹೆಂಗೆ ಗೊತ್ತೈತೆ ನಾವು ಸೀರೆ ತಂದ್ಬಿಟ್ಟು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು? ಆ ಮನೆಯಾಳಿಗೆ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ಸೀರೆ ವಿಷಯನ ಯಾರು ಹೇಳಿದ್ರೋ ಗೊತ್ತಿಲ್ಲ, ಅಂತೂ ಮನೆಗೆಲ್ಲ ವಿಷಯ ಮಾತಾಡ್ತಾ ಇದ್ರು. ನಮ್ಮ ಅತ್ತೆಗೆ ಅವಳು ಹೇಳ್ತಾ ಇದ್ಲು, ಅತ್ತೆ ಹಿಂಗೆಲ್ಲನೂ ಹಿಂಗೆ ಸೀರೆ ವಿಷಯ ಎಲ್ಲನೂ ಹೇಳ್ಬಿಟ್ಟು ಹಿಂಗೆ ಸೀರೆ ಎಲ್ಲ ತಂದ್ಬಿಟ್ಟು ಹಂಚ್ತಾವ್ರಂತೆ, ನಾವೇನು ಮಾಡೋದು ಅಂತ ಕೇಳಿದಕ್ಕೆ, ನೋಡು ಅದ್ರ ಬಗ್ಗೆ ನಂಗೆ ಎಲ್ಲನೂ ಗೊತ್ತಿಲ್ಲ, ನಿಮ್ಮ ಮಾಮ ಬಂದಮೇಲೆ ಯೋಚನೆ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು. ನಾನು ಅದನ್ನೇ ಕೇಳಿಸ್ಕೊಂಬಿಟ್ಟು ಬಂದು ನಿಮ್ಗೆ ಹೇಳ್ತಿರೋದು. ನೋಡಿ, ಭಾಳ ಮುಂದುವರೆದು ಭಾಳ ತಲೆ ಉಪಯೋಗಿಸ್ಬಿಟ್ಟು ಭಾಳ ಇಂಟೆಲಿಜೆಂಟಾಗಿ ಕೆಲಸ ಮಾಡ್ತಾವಳೆ ಅವಳಂತೂ. ನೀವು ಅವಳನ್ನೇನ ಸಾಮಾನ್ಯ ಅಂತ ಅನ್ಕೊಬಿಟ್ರೆ ಅಷ್ಟೇ ನಿನಿಯ ಕತೆ. ಇನ್ನು ಮೊದಲನೇ ಕಿತ ಎಲೆಕ್ಷನ್ ನಿಂತ್ಕೊಂತಿರೋದು, ಆಗ್ಲೇನೇ ಇಷ್ಟೊಂದು ತಲೆ ಉಪಯೋಗಿಸ್ಬಿಟ್ಟವಳ ಮೊಳ್ಳಿ. ಪರವಾಗಿಲ್ಲ ಅವಳುನುವೆ. ಅದಕ್ಕೆ ನಿಮ್ಮ ಹತ್ರ ಬಂದು ಹೇಳಿದ್ದು. ನೋಡಿ, 5,000 ರೂಪಾಯಿ ಕೊಡಿ ನನಗೆ. ಇವಾಗ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಲ್ಲ, ಇವಾಗ ನೀವೇನು ಮಾಡಬೇಕು ಅಂತಂದರೆ ಅವ್ರು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಏನಿಯಾ ನೀವೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚಾವಣಿಗೆ ದುಡ್ಡು ಕೊಟ್ಟರೆ ಎಲ್ಲ ಓಟ್ಸುನುವೆ ನಿಮಗೆ ಬೀಳ್ತಾವಳ. ಯೋಚನೆ ಮಾಡಿ. ಹಬ್ಬಬ್ಬಬ್ಬ, ಎಂಥ ಪಿಲಾನೆ ನೀನಂತೂ ಹೇಳ್ತಿರೋದು. ಸೂಪರಾಗಿರೋ ಪಿಲಾನು. ನೀನಂತೂ ಹೇಳ್ತಿರೋದು. ಸರಿ, ನಾನು ಅದೇ ಕೆಲಸ ಏನೇ ಮಾಡ್ತೀನಿ. ಏನಂತೆ ಜನರು ನನ್ನನ್ನು ಹೊಗಳಿ ನನಗಂತೂ ನೀಟಾಗಿ ಓಟ್ ಹಾಕ್ಬಿಟ್ರೆ ಸಾಕು. ಹೌದು, ಚಾವಣಿ ಹಾಕ್ಸಿದ್ರೆ ನಮ್ಮ ಊರಾಗಿರೋಲ್ಲನೂ ದೇವ್ರ ಮೇಲೆ ಭಕ್ತಿ ಶಾನೆ ಜಾಸ್ತಿ ಅಲ್ವಾ? ಅಯ್ಯೋ, ದೇವ್ರ ಕಾರ್ಯಕ್ಕೆ ಸಹಾಯ ಮಾಡೋಳಪ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಓಟ್ ಹಾಕ್ತಾರೆ. ದೇವ್ರ ಕಾರ್ಯ ಅಲ್ವಾ? ಅದಕ್ಕೆ ನೀನು ಒಳ್ಳೆ ಇನ್ಫಾರ್ಮೇಶನ್ ಏನಿಯ ತಗೊಂಬಿಟ್ಟು ಬಂದಿದ್ದೀಗ. 5,000 ಮಗಳೇ, ಹೋಗಿ ಎತ್ಕೊಂಬಿಟ್ಟು ಬಂದು 5,000 ಅವಳು ಕೊಡು. ಗೊತ್ತಾಯ್ತಾ ಈಗ ನನ್ನ ಡೀಲ್ ಎಷ್ಟು ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು? ನಿನ್ ಡೀಲ್ ಅಂತೂ ಸೂಪರ್ ಆಗೈತೆ ಬಿಡು. ನಿನ್ ಡೀಲು ಅಂತಂದ್ರೆ ಸಾಮಾನ್ಯನ? ಸೂಪರ್ ಆಗಿರೋ ಡೀಲ್. ನೋಡೋಣ ಇನ್ನು ಏನೇನು ಐಡಿಯಾಗಳು ಮಾಡ್ತಾಳ ಅವಳು. ಎಲ್ಲ ಐಡಿಯಾಗಳು ನನಗೆ ಏನಿಯ ಹೇಳು. ಎಲ್ಲ ಐಡಿಯಾ ಅವಳಿಗಿನ ಮುಂಚೆ ನಾನೇ ಉಪಯೋಗಿಸ್ತೀನಿ.
ಅದಕ್ಕೆ ತಾನೇ ನಾನು ಡೀಲ್ ಮಾಡ್ಕೊಂಡ್ರೆ ನಾನು ಅಂದ್ರೇನು ಸುಮ್ಕೆ ಅಂತ ಅನ್ಕೋಬಿಟ್ರ ನೀವು? ಆ ಭಾಳ ಇಂಟೆಲಿಜೆಂಟ್ ನಾನು. ತಗೋ, ನಿಮ್ಗೊಂದು ಇನ್ಫಾರ್ಮೇಶನ್ ಹೇಳ. ನಮ್ಮ ಅತ್ತೆ ಎಲ್ರಿಗೂ ಜಮೀನ್ ಭಾಗ ಕೊಟ್ಟೈತೆ. ನಿನ್ನ ಗಂಡಂಗೂ 3 ಎಕರೆ ಜಮೀನ್ ಬಂದೈತೆ. ಬಂದು ಬರಸ್ಕೊಳಕ್ ಕೇಳು. ಇದು ಒಂದು ಇನ್ಫಾರ್ಮೇಶನ್ ಏನಿಯ ಫ್ರೀಯಾಗಿ ಕೊಡ್ತಾ ಇದೀನಿ. ಬೈ 1 get 1 ಫ್ರೀ ಅಂತ ಹೇಳ್ಬಿಟ್ಟು, ಸರಿನಾ? ಹಾ, ಹೌದಾ? ಆಗ್ಲೇ ಹಂಚ್ಬಿಟ್ರಾ? ನನ್ನ ಗಂಡಂಗೂ ಸಿಗ್ತದಾ? ನಿನ್ನ ಗಂಡಂಗೂ ರಾಧಂಗೂ ಇಬ್ರಿಗೂ ಸೇರ್ಬಿಟ್ಟು ಜಾಯಿಂಟ್ ಆಗಿ ಅಂತ ಹೇಳ್ಬಿಟ್ಟು ಕೊಟ್ಟೈತೆ, ಗೊತ್ತಾ? ಹೌದಾ? ಎಷ್ಟು ಎಕರೆ ಬರ್ತೈತೆ ನನ್ನ ಗಂಡಂಗೆ? 1.5 ಎಕರೆ ಬರ್ಬೋದು ಅಷ್ಟೇ ನೀನಿಯ. ಅಯ್ಯೋ 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 ಅಯ್ಯೋ, ಆ ಮನೆಯಳಿಗೆ ಬೇರೆ ಭಾಗ ಕೊಡ್ಬೇಕಾ? ಆ ಮನೆಯಳಿಗೆ ಯಾಕೆ ಭಾಗ ಕೊಡ್ಬೇಕಿತ್ತು? ಸರಿ ಬಿಡು, ಆಯ್ತು, ನೋಡೋಣ, ಏನೋ ಒಂದು ಮಾಡಿದ್ರೆ ಆಯ್ತು ಪಿಲಾನು. ಸರಿ, ಇನ್ಮೇಲೆ ಯಾವ ಇನ್ಫಾರ್ಮೇಶನ್ ಸಿಕ್ಕಿದ್ರು ಬಂದು ನನಗೆ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಯ್ತಾ ಇರು. ಇಂಥ ಇನ್ಫಾರ್ಮೇಶನ್ಗಳೇನೇ ಹೇಳ್ತಿರ್ಬೇಕು ನೀನು, ಸರಿನಾ? ಇನ್ನ ನೀನು ಹೊರಡು, ಜಾಸ್ತಿ ಮಂತಾಗ ಬರಕ್ಕೆ ಹೋಗ್ಬೇಡ. ಈಚೆ ಕಡೆ ಎಲ್ಲನೂ ಮೀಟ್ ಮಾಡು. ನೀನು ಇಸೆ ಹೇಳ್ತೀನಿ ಅಂದರೆ ಕಾಸೆ ಎತ್ಕೊಂಡ್ಬಿಟ್ಟು ಬಂದು ಅಲ್ಲಿಗೆ ಏನೇ ಕೊಡ್ತೀನಿ. ನೀನು ಯಾವಾಗೂ ನಮ್ಮ ಮಂತಾಗ ಬರ್ತಾ ಇದ್ರೆ ಆ ಪೊದ್ದಿಗೂ ಹಂಗೆ ನಿಮ್ಮ ಅತ್ತೆಗೂ ಡೌಟ್ ಬಂದ್ಬಿಡ್ತದೆ. ಯಾಕೆ ಇವಳು ಯಾವಾಗೂ ಬದ್ರಿ ಮಂತ ಕೊಯ್ತಾಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಪಿಲಾನು ಎಲ್ಲ ಉಲ್ಟಾಗೋಗ್ಬಿಡ್ತದೆ. ಹುಷಾರು. ಹಾಂ, ಸರಿ ಸರಿ, ಆಯಿತು ಬಿಡಿ, ನನಗೆ ಗೊತ್ತು ಎಲ್ಲನೂ. ನಾನು ನೋಡ್ಕೊತೀನಿ. ಅವ್ರು ಇಲ್ದಿರೋದು ನೋಡೇನೇ ನಾನು ಇಲ್ಲಿಗೆ ಬಂದಿದ್ದು. ಅವ್ರು ಇರೋದು ನೋಡಿದ್ರೆ ನಾನು ಏನೋ ಬರ್ತಾ ಇದ್ನಾ? ಸರಿ ಸರಿ, ಆಯಿತು.